ಹಂಗೆಲ್ಲ ಯಾರ್ಯಾರೋ ಕಳ್ಸಿರೋ ಗಿಫ್ಟ್ ಎಲ್ಲ ಇಸ್ಕೊಳ್ಳೋದು ಸರಿಯಲ್ಲ. ಜಲಸಿ ಪೀಪಲ್. ಹಾ, ನನ್ನನ್ನು ಇಷ್ಟಪಡೋ ಹುಡುಗ ನನಗೆ ಗಿಫ್ಟ್ ಕಳಿಸಿದ್ರೆ ನಿಮಗೇನು ಪ್ರಾಬ್ಲಮ್ಮು? ನನಗಂತೂ ಇದು ತುಂಬ ಇಷ್ಟ ಆಯಿತು. ಅಕ್ಕ ಬಾವನ್ನ ಒಪ್ಕೊಳ್ಳೋಕೆ ಮುಂಚೆ ಬಾವ ಅವಾಗ ಪುಟ್ಟು ಗಿಫ್ಟ್ ಕಳಿಸ್ತಿದ್ರು ಗೊತ್ತಾ. ನನ್ನ ಲೈಫಲ್ಲೂ ಅದೇ ರೀತಿ ಆಗೋ ಥರ ಕಾಣಿಸ್ತಿದೆ. ಹುಡುಗರಿಗೂ ಗಂಡಾಂತರ ಅಂತ ಕೇಳಿದ್ದೆ, ಇವ್ರ್ಯಾಕೋ ಹಾಗೆ ಮಾಡ್ತಿದಾರಲ್ಲ. ಏನೇ ಹೇಳೋದಿದ್ರು ಗಟ್ಟಿಯಾಗಿ ಹೇಳಿ. ನನ್ನ ಹುಡುಗಂಗೆ ಯಾರ್ಯಾರೋ ಹೀಗೆ ಬೈಯೋದು ನನಗಿಷ್ಟ ಆಗಲ್ಲ. ನಾನು ಬೇರೆನಾಗ್ಬಿಟ್ನಾ? ಆಹಾ, ಮತ್ತೇನಾಗಬೇಕು? ಮತ್ತೇನಾಗ್ಬೇಕು ನೀನು ನನಗೆ? ಅಲ್ಲ, ಫ್ಯಾಮಿಲಿ ಇದ್ದಂಗೆ ಅಂತ ಹೇಳ್ತಿದ್ರಲ್ಲ. ಓ, ಅದು ಫ್ಯಾಮಿಲಿ ಮ್ಯಾಟರು, ಇದು ಲವ್ ಮ್ಯಾಟರ್. ಅಲ್ಲ ಸರ್, ನೀವೇ ಹೇಳಿ, ನಾನೇನಾದ್ರೂ ಈ ಹುಡುಗನ ಒಪ್ಕೊಂಡ್ರೆ ನನ್ನ ಲೈಫ್ ಚೆನ್ನಾಗಿರಲ್ವಾ? ಅವ್ನು ನನಗೆ Z+ ಸೆಕ್ಯೂರಿಟಿ ಕೊಟ್ಟು ನೋಡ್ಕೋಬೋದಲ್ವಾ? ಹಾ, ನೋಡ್ಕೋತಾನೆ. ಏನು ನನ್ನ ಹುಡುಗನ ಆಡ್ಕೊಳ್ತಿದ್ರಾ? ಅಲ್ಲ, 5 ನಿಮಿಷದ ಹಿಂದೆ ಬೇರೆ ತರ ಇದ್ರೆ ಈಗ ಬೇರೆ ತರ ಆಡ್ತಿದ್ದೀರಲ್ಲ. ಸ್ವಲ್ಪನಾದ್ರೂ ಕನ್ಸಿಸ್ಟೆನ್ಸಿ ಅನ್ನೋದು ಇರಬೇಕು. ಹ್ಞೂ, ಈ ಗಿಫ್ಟ್ ಕಳ್ಸಿರೋ ಹುಡುಗನ್ ತರ ನಾನು ಅವ್ರನ್ನ ಕೇರೇ ಮಾಡ್ತಿರ್ಲಿಲ್ಲ ಪಾಪ. ಆದ್ರೂ ಅವನು ನನ್ನ ಗಿಫ್ಟ್ ಎಲ್ಲ ಕಳ್ಸಿದಾನೆ ಪಾಪ. ಆದ್ರೂ ನನ್ನ ಎಷ್ಟೆಲ್ಲ ಇಷ್ಟಪಡ್ತಾನಲ್ವಾ. ಇದು ಕನ್ಸಿಸ್ಟೆನ್ಸಿ ಅಂದ್ರೆ. ರೀ, ಅದು ಕಳ್ಸಿರೋದಕ್ಕೆ ಕರೆಕ್ಟಾಗಿ ಅಡ್ರೆಸ್ಸು ಇಲ್ಲ. ಅದು ಹೇಗೆ ಅವನೇ ಕಳ್ಸಿರೋದು ಅಂತ ಹೇಳ್ತೀರಾ? ಟೆಲಿಪತಿ ಸರ್, ನೀವು ಸ್ವಲ್ಪ ಸಿನಿಮಾ ಸೀರಿಯಲ್ ಎಲ್ಲ ನೋಡಿ, ಆಗ ನಿಮ್ಗೆ ಅರ್ಥ ಆಗುತ್ತೆ. ಆಯ್ತು ಬಿಡಿ, ನಾನೀಗ ಹೊರಡ್ತೀನಿ, ನಂಗೆ ಲೇಟ್ ಆಯ್ತು. ಟೈಮ್ ಆಯ್ತು ಅಂತ ಹೊರಡ್ತಿದ್ದೀರೋ ಅಥವಾ ಹೊಟ್ಟೆ ಉರಿಯಿಂದ ಹೊರಡ್ತಿದ್ದೀರೋ? ರೀ, ನಾನು ಡಾಕ್ಟರು, ಹಾಗೆಲ್ಲ ಹೆಲ್ತ್ ಅಪ್ಸೆಟ್ ಆಗಲ್ಲ. ಪ್ರೀತಿಲ್ ಬಿದ್ದಾಗ ಮೀನಿಗೂ ಈಜೋದ್ ಮರ್ತೋಗತ್ತಂತೆ. ರೀ ಲೈಟ್ ಹೌಸ್, ನೀವು ಏನು ಹೇಳ್ತೀರಿ ಅಂತ ನಿಮಗೆ ಗೊತ್ತಾಗಬೇಕು. ನಂಗೆ ಹಾಸ್ಪಿಟಲ್ ಲೇಟ್ ಆಯಿತು. ಮೊದಲೇ ಬೆಂಗಳೂರಲ್ಲಿ ರೋಡ್ಗಿಂತ ಗುಂಡಿಗಳೇ ಜಾಸ್ತಿ ಇದೆ. ಓ, ಹುಷಾರು ಸರ್. ಪ್ರೀತಿಲ್ ಬಿದ್ದರೆ ಬಹುಶಃ ಗೊತ್ತಾಗ್ಬೋದು, ಆದ್ರೆ ಬೆಂಗಳೂರು ರಸ್ತೆಲಿರೋ ಗುಂಡಿಗಳು ಗೊತ್ತಾಗೋದಿಲ್ಲ. ಜೋಪಾನ್ವಾಗೋಗಿ. ಆಮೇಲೆ ನೀವು ಹೇಳ್ದಂಗೆ ಗಿಫ್ಟ್ ಕಳಿಸ್ಕೊಟ್ಟೆ. ಹ್ಞೂ, ಆಕೆ ಏನಂದ್ಲು ರೀ? ಎಲ್ಲಾನು ಹೇಳಿನೇ ಅರ್ಥ ಮಾಡ್ಕೊಳ್ಬೇಕು ಅಂತ ಇಲ್ವಲ್ಲ. ಭಾಳ ಚಲೋ ಅರ್ಥ ಮಾಡ್ಕೊಂಡಿರ್ ಬಿಡ್ರಿ. ಏನೋ ಒಂದ್ ಚೂರ್ ಇಷ್ಟ ಆಗ್ತಿದ್ದೀನಿ. ಇನ್ನೊಂದ್ ಚೂರ್ ಇಷ್ಟ ಆದ್ರೆ ಮದ್ವೆ ಫಿಕ್ಸ್. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಇದು ಎಲ್ಲ ಮದ್ವೆ ಸೆಟ್ ಆದ್ಮೇಲೆ ಹೇಳಿ. ಅಲ್ಲಿ ತನಕ ನಿಮ್ ಸಪೋರ್ಟ್ ಹೀಗೆ ಬೇಕು. ಓ, ಹಂಗಾರ ಆಮೇಲೆ ನಾವು ಬೇಡ್ರಿ? ಅಯ್ಯೋ, ಬೇಕು. ಎಲ್ಲ ಸರಿ ಮಾರಕ್ ಹೊಟ್ರೆ ಎಲ್ಲ ಸೇರ್ಕೊಂಡು ಹಾಳು ಮಾಡ್ತಿದ್ದಾರೆ. ಗಿಫ್ಟು, ಲವ್, ಹೆಲ್ಪು. ಪ್ರೀತಿ ಅಂದ್ರೆ ತಮಾಷೆ ಅನ್ಕೊಬಿಟ್ಟಿದಾರ. ನಿಮ್ಗೆ ಗಿಫ್ಟ್ ಕೊಟ್ಟಿದ್ದು ಅಕ್ಕ. ಯಾವ ಕಾಕ? ಕಾಮಿಡಿ ಬೇರೆ ಮಾಡ್ತಾರೆ. ಕಾಕ ಅಲ್ಲ, ಕಾರ್ತಿಕ್. ಏನು? ಕಾರ್ತಿಕ? ನಿಜವಾಗ್ಲು ಈ ಸೋ ರೊಮ್ಯಾಂಟಿಕ್ ಅಲ್ಲ? ಪಾಪ ಅವನು ಇಷ್ಟೆಲ್ಲ ಇಷ್ಟಪಡ್ತಾನೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ ಸರ್. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್ ಸರ್. ಏನ ಥ್ಯಾಂಕ್ಸಾ? ನೀವು ಕಾರ್ತಿಕ್ನ ಇಷ್ಟಪಡ್ತಿದ್ದೀರಾ? ಹಾ. ಸೀರಿಯಸ್ಲಿ? ಹಾ. ನಿಧಿ ಇಷ್ಟಪಡ್ತಾರ ಹುಡುಗ. ಸತ್ಯವಾಗ್ಲೂ ನನಗೆ ಗೆಸ್ಸೇ ಮಾಡಕ್ಕಾಗಿಲ್ಲ. ಅಲ್ಲ, ಇದೆಲ್ಲ ಯಾವಾಗಾಯ್ತು ಅಂತ. ಕರ್ಣ ಅವಾಗವಾಗ ಮನೆಗೆ ಬರ್ತಿದಾಗ್ಲೇ ನಾನು ಯೋಚಿಸ್ಬೇಕಿತ್ತು. ನೀನ್ ಯಾಕೆ ನಿತ್ಯ ಟೆನ್ಷನ್ ಮಾಡ್ಕೊತಿದ್ಯಾ? ಕರ್ಣ ಮನೆಯವರು ಎಷ್ಟು ದೊಡ್ಡ ಶ್ರೀಮಂತರು ಅಂತ ನಿನಗೆ ಗೊತ್ತು ತಾನೆ. ನಮಗೂ ಅವ್ರಿಗೂ ಯಾವ ರೀತಿಲೂ ಮ್ಯಾಚೇ ಆಗಲ್ಲ.
ಇನ್ನ ನಮ್ಮ ನಿಧಿನ ಅವ್ರ ಮನೆ ಸೊಸೆ ಅಂತ ಒಪ್ಕೋತಾರ? ನಿತ್ಯ, ಸುಮ್ಮನೆ ಓವರ್ ಥಿಂಕ್ ಮಾಡಬೇಡ. ಕರ್ಣನ್ ಬಗ್ಗೆ ಗೊತ್ತು ತಾನೆ. ನಿಮ್ಮ ಅಪ್ಪ ಅಮ್ಮ ನಮ್ಮ ಮದ್ವೆಗೆ ಒಪ್ತಾ ಇದ್ದಾಗ ಶಾಂತಿ ಯಾವ ತರ ಆಗಿದ್ಲು ಅಂತ ನೀನ್ ನೋಡ್ದೆ ತಾನೆ. ಈಗ ನಿಧಿ ವಿಷಯದಲ್ಲೂ ಹಾಗೆ ಆದ್ರೆ ಪಾಪ ಶಾಂತಿ ಕತೆ ಏನಾಗ್ಬೇಕು? ಕರ್ಣ, ಅವ್ರ ಅಜ್ಜಿ, ಅವ್ರ ಅಮ್ಮ, ಇಷ್ಟ ಜನದ ಬಗ್ಗೆ ಮಾತ್ರ ನನಗೆ ಚೆನ್ನಾಗಿ ಗೊತ್ತಿರೋದು. ಮಿಕ್ದವರೆಲ್ಲ ಹೇಗೋ ಏನೋ ಗೊತ್ತಿಲ್ಲ ನನ್ಗೆ. ಅದು ನನಗೆ ಗೊತ್ತು. ನಿಧಿ ಅಂತ ಹುಡುಗಿ ಸಿಗ್ಬೇಕು ಅಂದ್ರೆ 100 ಜನ್ಮ ಪುಣ್ಯ ಮಾಡಿರ್ಬೇಕು. ಅದಕ್ಕೆ ನಿಧಿ ಅಂದ್ರೆ ನನಗೆ ತುಂಬಾ 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 ಇಷ್ಟ. ಕಾರ್ತಿಕ್ ಅಲ್ವಾ? ನಿಧಿಯವ್ರು ನನಗೆ ಯಾವತ್ತು ಆಪರೇಷನ್ ಟೈಮಲ್ಲಿ ಹೆಲ್ಪ್ ಮಾಡಿದ್ರು, ನಾನು ಆವತ್ತೆಲ್ಲ ಒಲ್ ಬಿದ್ದೋಗ್ಬಿಟ್ಟೆ. ಆ ಕಣ್ಣು, ಆ ನಗು, ಆ ಗತ್ತು, ಇವೆಲ್ಲ ಒಂದು ತೂಕ ಆದ್ರೆ ನಿಧಿ ಮನ್ಸಿನ ತೂಕಕ್ಕೆ ನಾನು ಸೋತೋಗಿದ್ದು. ವಾವ್, ಈಗಿನ ಕಾಲದಲ್ಲಿ ಅಂತ ಹುಡುಗಿ ಸಿಗ್ಬೇಕು ಅಂದ್ರೆ ಗಂಗಾ ಸ್ನಾನ, ತುಂಗಪಾನ ಎರಡೂ ಮಾಡಿರ್ಬೇಕು.